ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ್. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೇಶಂದ 2023ರಲ್ಲಿ 9,200 ಅಧಿಕ 9,000 ಪ್ಲಸ್ ಹುದ್ದೆಗಳನ್ನ ನಿಮ್ಗೆ ಕಾಲ್ಫಾರ್ಮನ್ನು ಮಾಡಿದ್ರು. ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಅಂತ ಹೇಳ್ಕೇಶಂದ ಆ ಹುದ್ದೆಗಳೇನ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮನ್ನು ಬರೆದಿದ್ರಿ. ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಸಲ್ಲಿಸಿದ್ರಿ. ಅದರಲ್ಲಿ ಎಲ್ಲ ಥರದ ಟ್ರೇಡ್ಗಳು, ಕುಕ್ ಬಂತು, ಬಾರ್ಬರ್ ಬಂತು, ಮತ್ತು ಬಗ್ಲರ್ ಬಂತು, ಸಾಕಷ್ಟು ಟ್ರೇಡ್ಗಳನ್ನು ಅದರಲ್ಲಿ ಕರೆದಿದ್ರು. ಎಲ್ಲರೂ ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಕೂಡ ಬರೆದಿದ್ರಿ. ಎಕ್ಸಾಮ್ ಕೂಡ ಬರೆದಿದ್ರಿ. ಎಕ್ಸಾಮ್ ಬರೆದ ಮೇಲೆ ಕೀ ಆನ್ಸರ್ ಕೂಡ ನಿಮ್ಗೆ ಬಿಟ್ಟಿದ್ರು. ಕೀ ಆನ್ಸರ್ನ ಎಷ್ಟು ಜನ ಚೆಕ್ ಮಾಡ್ಕೊಂಡಿದ್ದೀರಿ ಬಿಟ್ಟಿರಿ ಗೊತ್ತಿಲ್ಲ. ಬಟ್ ಈಗಿನ ವಿಷಯ ಏನಪ್ಪ ಅಂತಂದ್ರೆ, ಫೈನಲಿ ಲಿಸ್ಟಲ್ಲಿ ಕುಂತವ್ರದ್ದು CRPF ಟ್ರೇಡ್ಸ್ಮನ್ ಲಿಸ್ಟ್ ಏನು ಬಿಟ್ಟಿದ್ರಲ್ಲ, ಆ ಲಿಸ್ಟಲ್ಲಿ ನಿಮ್ಮ ನೇಮ್ ಕೂಡ ಇದೆ, ನಿಮ್ಮ ರೋಲ್ ನಂಬರ್ ಕೂಡ ಅದರಲ್ಲಿ ಕಾಣ್ತಾ ಇದೆ. ಅದನ್ನು ಲಿಸ್ಟ್ ಯಾರು ಚೆಕ್ ಮಾಡ್ಕೊಂಡಿಲ್ಲ ಇನ್ನೂಕಾದರೂ, ಈಗ ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಾರೆ, ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಕರೆದಿರ್ತಕ್ಕಂಥ ಹುದ್ದೆಗಳದ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದಾರೆ. ಯಾವುದಕ್ಕೋಸ್ಕರ ಈ ಅಡ್ಮಿಟ್ ಕಾರ್ಡಪ್ಪ ಅಂತಾರೆ, ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಪ್ರತಿ ಟ್ರೇಡ್ ಟೆಸ್ಟು ಕೂಡ ಅಲ್ಲೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡ್ಕೊಡ್ರಿ, ಟ್ರೇಡ್ಸ್ಮನ್ ಹುದ್ದೆಗಳನ್ನ ಅಂದ್ರೆ ಫಸ್ಟ್ಗೆ ಫಿಸಿಕಲನ್ನು ಕಂಡಕ್ಟ್ ಮಾಡಿ, ಆಮೇಲೆ ಟ್ರೇಡ್ ಟೆಸ್ಟನ್ನು ಟೈಮ್ ಕೊಟ್ಟು, ಆಮೇಲೆ ಮೆಡಿಕಲ್ಗೆ ಟೈಮ್ ಕೊಟ್ಟು ಮಾಡ್ತಿದ್ರು. ಇವ್ರು ಏನು ಹೇಳಿದಾರಪ್ಪ ಅಂತಂದ್ರೆ, ಈಗ 4 ಕೂಡ ಒಂದೇ ಟೈಮ್ನಲ್ಲಿ ನಡೆಸ್ತೀವಿ ಅಂತ ಹೇಳಿದಾರೆ. ಅಂದರೆ 10ನೇ ತಾರೀಕಿಂತ ನಿಮ್ಮ ಫಿಸಿಕಲ್ ಕೂಡ ಇದೆ. ಯಾರೆಲ್ಲ ಇನ್ನೂ ನೋಡ್ಕೊಂಡಿಲ್ಲ, ನೀವೇನಾದರೂ ಕೀ ಆನ್ಸರು ಚೆಕ್ ಮಾಡ್ಕೊಂಡಿಲ್ಲ, ನಿಮ್ಮ ಲಿಸ್ಟನ್ನು ಕೂಡ ಚೆಕ್ ಮಾಡ್ಕೊಂಡಿರಲಿಲ್ಲ ಅಂದರೆ ನಿಮ್ಮ CRPF ರೋಲ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಅಂತ ಇರುತ್ತೆ. ಆ ಪಾಸ್ವರ್ಡನ್ನು ಹಾಕಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ರಿ. ಎಷ್ಟೋ ಜನ ಅದೇ ಥರ ಆಗಿದಾವೆ. ಅವರು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡಿಲ್ಲ, ಲಿಸ್ಟ್ ಕೂಡ ಚೆಕ್ ಮಾಡ್ಕೊಂಡಿಲ್ಲ, ಅವ್ರದ್ದು ಫಿಸಿಕಲ್ಗೆ ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡನ್ನು ಓಪನ್ ಆಗಿದೆ. ಬಟ್ ಎಲ್ಲರದು ಆಗುತ್ತಂತಲ್ಲ, ಎಲ್ಲೇ ಒಬ್ರದ್ದು ಅವ್ರ ಸ್ಕೋರ್ ಚೆನ್ನಾಗಿ ಮಾಡಿರ್ತಾರ, ಅವ್ರಿಗೆ ಈ ಥರ ಇನ್ಫಾರ್ಮೇಷನ್ಗಳು ಸಿಗ್ತಾ ಇರಲ್ಲ. ಇನ್ಫಾರ್ಮೇಷನ್ ನಾವು ಕರ್ನಾಟಕದಲ್ಲಿ ನಿಮಗೆ ಪ್ರತಿ ಒಂದು ಮಾಹಿತಿಯನ್ನು ಮಿಸ್ ಮಾಡ್ದೇನೆ ಕೊಡ್ತಾ ಇರ್ತೀನಿ. ಎಷ್ಟು ಜನ ಯೂಸ್ಫುಲ್ ತಗೋತಾ ಇದ್ದೀರಿ, ಬಿಡ್ತಾ ಇದ್ದೀರಿ ಗೊತ್ತಿಲ್ಲ, ಅದು ನನಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನ ಈ ಪ್ರತಿಯೊಂದು ಮಾಹಿತಿಯನ್ನು ಬಿಟ್ಟು ಬಿಡದೇನೆ ನಿಮ್ಗೆ ಕೊಡ್ತಾ ಇರ್ತೀನಿ. ನೋಡ್ಕೋಬೋದು. ಓಕೆ, ಅದನ್ನ ಬಿಟ್ಬಿಡಿ. CRPF ಏನು ಹೇಳ್ತಾ ಇದ್ದೀನಲ್ಲ, ಈಗ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್, ಟ್ರೇಡ್ ಆ್ಯಂಡ್ ಟೆಕ್, ಇವು ಟೋಟಲ್ ಆಗಿ 9,000 ಪ್ಲಸ್ ಹುದ್ದೆಗಳು ಇದರಲ್ಲಿ ಕಾಲ್ಫಾರ್ಮ್ ಆಗಿದ್ದು. 9,000 ಪ್ಲಸ್ ಕಾಲ್ಫಾರ್ಮ್ ಆಗಿದ್ದನ್ನು ಈಗ ನಿಮ್ಗೆ ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ. ಫಿಸಿಕಲ್ ಎಷ್ಟೋ ಜನ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ, ಫಿಸಿಕಲನ್ನು ಮಾತ್ರ ಕಂಡಕ್ಟ್ ಮಾಡ್ತಾರ. ಏನು ಕೇಳ್ತಾ ಇದ್ದೀರಪ್ಪ ಅಂತಂದ್ರೆ, ಫಿಸಿಕಲನ್ನು ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋ ಸಾರಿ, ಫಿಸಿಕಲ್ ಮಾತ್ರ ಅಲ್ಲ, ಫಿಸಿಕಲ್ ಪ್ಲಸ್ ಮೆಡಿಕಲ್ ಪ್ಲಸ್ ಟ್ರೇಡ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್, ಈ 4 ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದೀರಾ. ನೀವೇನು ತಿಳ್ಕೊತಾ ಇದ್ದೀರಪ್ಪ ಅಂತಂದರೆ, ಫಿಸಿಕಲನ್ನು ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದೀರಾ. ನೋ, ಅದೇನಿಲ್ಲ, 4 ಕೂಡ ಕಂಡಕ್ಟನ್ನು ಮಾಡ್ತಾ ಇದ್ದೀರಾ. 4ಕ್ಕೂ ಪ್ರಿಪ್ರೇಷನ್ ಆಗೇ ಹೋಗಬೇಕು. ನೀವೇನಾದರೂ ಯಾವ ಟ್ರೇಡ್ ಹಾಕಿದ್ದೀರಲ್ಲ, ನೀವು ಟ್ರೇಡ್ ಹಾಕಿರ್ತಕ್ಕಂಥ ಟ್ರೇಡನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಓಕೆನಾ? ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ನೀವು ಟ್ರೇಡ್ ಬಗ್ಗೆ ಯಾವ ಥರ ನಾಲೆಜನ್ನು ನಿಮ್ಗೆ ಕೊಡ್ತಾರ, ಅದು ನಿಮಗೇನಾದರೂ ನಾಲೆಜ್ ಇದ್ದರೆ ಮಾತ್ರ ನೀವು ಟ್ರೇಡ್ನಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಭಾಳ ಇರ್ತೈತಿ. ನೋಡ್ಕೊಳ್ಬೋದು. ಒಂದು ಪೋಸ್ಟಿಗೆ ನಿಮ್ಗೆ ಭಾಳ ಜನಗಳನ್ನು ಫಿಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಟ್ರೇಡ್ ಬಗ್ಗೆ ಜಾಸ್ತಿ ಗಮನವಿರಲಿ. ನೀವೇನು ಹಾಕಿರ್ತಕ್ಕಂಥ ಟ್ರೇಡ್ ಏನಿರುತ್ತಲ್ಲ, ಆ ಟ್ರೇಡ್ ಬಗ್ಗೆ ನೀವು ಎಷ್ಟು ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿರಲ್ಲ, ನೀವು ಟ್ರೇಡ್ನಲ್ಲಿ ಪಾಸ್ ಆಗ್ತೀರಿ. ಫಿಸಿಕಲ್ ಆರಾಮ್ಸಾಗಿ ಎಲ್ಲರೂ ಪಾಸ್ ಆಗೇ ಆಗ್ತಾರೆ. 5 ಕಿಲೋಮೀಟರ್ ಇದೆ, ಒಂದಿಷ್ಟು ಟ್ರೇಡ್ಗಳಿಗೆ 16 ಕಿಲೋಮೀಟರ್ ಇದೆ, ಆರಾಮ್ಸಾಗಿ ಕವರ್ ಮಾಡ್ಕೋತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಇದು ನಿಮ್ದು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್, ಫಿಸಿಕಲ್, ಮೆಡಿಕಲ್, ಟ್ರೇಡ್ ಟೆಸ್ಟ್ 3 ಕೂಡ ಒಂದರಲ್ಲಿ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಇನ್ನೂ ಯಾರಾದರೂ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂದರೆ 25ನೇ ತಾರೀಕಿಗೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದಾರೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ರಿ, ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆದರೆ ನಿಮ್ಗೆ ಅದ್ರದ್ದು ಅಡ್ಮಿಟ್ ಕಾರ್ಡ್ ಲಿಂಕನ್ನು ಹಾಕಿರ್ತೀನಿ. ಒಂದು ಸರಿ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರು ಆ್ಯಂಡ್ ರೂಲ್ ನಂಬರು ಆ್ಯಂಡ್ ನಿಮ್ಮ ಪಾಸ್ವರ್ಡನ್ನು ಹಾಕಿದರೆ ಅಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ರಿ.
ಚೆನ್ನಾಗಿ CRPF ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ದಲ್ಲಿ ಕೂಡ ಎಲ್ಲರೂ ಕೂಡ ಸೆಲೆಕ್ಟ್ ಆಗಲಿ ಅನ್ನೋದೇ ನನ್ನೊಂದು ಇಚ್ಛೆ. ಸೆಲೆಕ್ಟ್ ಆದಮೇಲೆ ಯಾರ್ಯಾರು ಯಾವ ಟ್ರೇಡ್ ಹಾಕಿದ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಆಗ್ರಿ. ಅಂದರೆ ನಿಮ್ಮೊಳಗಡೆ ಗೊತ್ತಾಗುತ್ತೆ, ಎಸ್ ಬಹಳ ಜನ ಈ ಟ್ರೇಡ್ನಲ್ಲಿದ್ದಾರೆ. ಕಮೆಂಟ್ಗಳನ್ನ ಹಾಕೊಡ್ರಿ. ಯಾವುದೇ ಮಾಹಿತಿಗಳನ್ನು ನಿಮ್ಮಲ್ಲಿ ಮುಚ್ಚಿಟ್ಕೊಳ್ಬೇಡ್ರಿ, ತಿಳಿಸ್ಕೊಡ್ರಿ ನಮಗೆ. ನಾವು ಇನ್ನಷ್ಟು ನಿಮ್ಗೆ ಎಸ್ ಈ ಟ್ರೇಡ್ನಲ್ಲಿ ಇಷ್ಟು ಜನ ಇದ್ದಾರಾ, ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು, ಅವರನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಇನ್ನೂ ಕೂಡ ಜಾಸ್ತಿ ಮೈಂಡಿಗೆ ಎಫರ್ಟ್ ಹಾಕ್ಬೇಕಂತ ಅನಿಸ್ತಾ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಲಿಂಕ್ ಕೊಟ್ಟಿರ್ತೀನಿ, ಲಿಂಕನ್ನು ನೋಡ್ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ಫಿಸಿಕಲ್ ಅಷ್ಟೇ ಅಲ್ಲ, ಎಲ್ಲನೂ ಕೂಡ ಕಂಡಕ್ಟ್ ಮಾಡ್ತಾರೆ. ಪ್ರಿಪ್ರೇಷನ್ ಆಗಿ ಹೋಗ್ರಿ. ಯಾರಾದರೂ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ SSC GD ರಿಸಲ್ಟನ್ನು ಕೇಳ್ತಾ ಇದ್ರಿ. SSC GD ರಿಸಲ್ಟ್ ಇದು ಕಂಪ್ಲೀಟ್ ಆದಮೇಲೆ ನಿಮಗೆ GD ರಿಸಲ್ಟನ್ನು ಯಾವುದೂ ಇನ್ಫಾರ್ಮೇಷನ್ ಬರ್ತಾ ಇಲ್ಲ. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾಯಿಲ್ಲ SSC ಬಗ್ಗೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ. ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಮಾತ್ರ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. SSC GDಯಲ್ಲಿ ಕೂಡ ಕಟಪ್ ಕುಂತಿದೆ, ಬಟ್ CRPF ಟ್ರೇಡ್ಸ್ಮನ್ ಬಿಡ್ಲಾ, ತಪ್ಪು. CRPF ಟ್ರೇಡ್ಸ್ಮನ್ ಕಂಡಕ್ಟ್ ಮಾಡ್ರಿ. ಯಾವತ್ತೂ ಫೈನಲ್ ಜಾಯ್ನಿಂಗ್ ಲೆಟರ್ ಬಂದ ಮೇಲೆ ಬಿಡೋದು ಮತ್ತು ಹೋಗೋದು ಅವಾಗ ವಿಚಾರ ಮಾಡ್ರಿ. ನಂದು SSC GDಯಲ್ಲಿ 108, 110 ಆಗಿದೆ. ನಾನು ಈ ಸಾರಿ 100% ಸೆಲೆಕ್ಟ್ ಆಗೇ ಆಗ್ತೀನಿ. ಎಸ್ ನೋ ಅದೆಲ್ಲ ತೆಗೆದಾಕ್ಬಿಟ್ರಿ. ಹಣೆ ಬರ ನಮ್ಮದಾದರೂ ಹಣೆ ನಮ್ಮದಲ್ಲ, ಅದನ್ನು ತಿಳ್ಕೊಂಬಿಡ್ರಿ. 99% ನಿಮ್ದು ಏನಾದರೂ ಮೈನತ್ ಇದ್ರೆ 1% ಹೇಳಕ್ಕಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀನಿ, ನಿಮ್ಮ ಕೈಯಲ್ಲಿ ಜಾಯ್ನಿಂಗ್ ಲೆಟರ್ ಬರೋ ಮಟ್ಟ ಯಾವ ಪ್ರಿಪ್ರೇಷನ್ನು ಬಿಡಬೇಡ್ರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಪ್ರತಿಯೊಂದು ನೋಟಿಫಿಕೇಶನ್ಗಳಾಗ್ತಿರ್ತಾವೆ, ಎಫರ್ಟ್ ಹಾಕ್ರಿ. ಯಾವತ್ತೂ ಯಾವುದೇ ಒಂದು ಜಾಬಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಇಟ್ಕೊಳ್ರಿ. ಅವ್ರ ಡ್ರೆಸ್ಗಳನ್ನು ನೋಡಿ. ಜಾಸ್ತಿ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಓಪನ್ ಮಾಡಿದರೆ ನೀವು ಹೋಗ್ತಿರ್ತಕ್ಕಂಥ ಜಾಬ್ ಡ್ರೀಮ್ ವಿಡಿಯೋಗಳನ್ನೇ ಬರ್ತಿರ್ಬೇಕು ನಿಮ್ಗೆ. ಅಷ್ಟು ನೀವು ಅದ್ರ ಬಗ್ಗೆ ಗಮನವನ್ನು ಸೆಳೆದ್ರೆ 100% ಸೆಲೆಕ್ಟ್ ಆಗೇ ಆಗ್ತೀರಿ. ಎಸ್ ನೀವು ಅಂತಿರ್ಬೋದು, ಜಾಸ್ತಿ ನಾವು ಆರ್ಮಿ ಟ್ರೈ ಮಾಡ್ತಾ ಇದ್ವಿ, ಬಟ್ ನಮ್ದು ಆರ್ಮಿ ಆಗಲಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ನೀವು 99% ಮೆಹನತನ್ನು ಮಾಡಿದ್ರಿ, ಎಲ್ಲೋ ಒಂದು ಪರ್ಸೆಂಟೇಜ್ ಅದು ಕಾಡ್ತಿರ್ತದೆ, ಏನೂ ಮಾಡೋಕ್ಕಾಗತ್ತಿರಲ್ಲ. ಅದನ್ನು ತಲೆ ಹಾಕ್ಬಿಡ್ರಿ, ನೆಕ್ಸ್ಟ್ ಟ್ರೈ ಮಾಡ್ತಾ ಇರಿ. ಓಕೆನಾ? ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ಈ ಥರ ಅಪ್ಡೇಟ್ಗಳನ್ನು ನೀವು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಲೈಕ್ ಮಾಡಿದ ಮೇಲೆ ಕೆಳಗಡೆ ಕಾಣ್ತಿದೆ ನೋಡ್ಕೊಳ್ರಿ ಸಬ್ಸ್ಕ್ರೈಬ್ ಬಟನ್, ಅದನ್ನು ನಾವು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ಮಿಸ್ ಆಗ್ದೇನೆ ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.